ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಗೋಡಂಬಿ, ಹಾಗೆ 1 ಸ್ಪೂನ್ ಆಗೋಷ್ಟು ಗಸಗಸೆ, ಹಾಗೆ 1/2 ಸ್ಪೂನ್ ಆಗೋಷ್ಟು ಸೋಂಪು. ಇದಿಷ್ಟು ನೀರು ಹಾಕಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಈ ಕಡೆ ಒಗ್ಗರಣೆಗೆ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆ ಒಂದು 2 ಪಲಾವ್ ಎಲೆ, ಹಾಗೆ ಒಂದು ಪೀಸ್ ಚಕ್ಕೆ ಹಾಕಿ, ನೆಕ್ಸ್ಟು ಒಂದು ಹಿಡಿ ಆಗುವಷ್ಟು ಪುದೀನ, ಹಾಗೆ 2 ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸೊ ಇದೆರಡು ಚೆನ್ನಾಗಿ ಫ್ರೈ ಆಗಬೇಕು. ಸಾರಿ, ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು ವಿಡಿಯೋ ಸ್ಕಿಪ್ ಆಗಿದೆ. ಸೊ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 2 ಸ್ಪೂನ್ ಆಗೋಷ್ಟು ಹಾಕಿ ಫ್ರೈ ಮಾಡಿದ್ದೀನಿ. ಈಗ ಇದು ಮಸಾಲೆ ಪೌಡರ್ಗಳು ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಹಾಗೆ 1.5 ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಸ್ಪೂನ್ ಆಗೋಷ್ಟು ಮೆಣಸು ಪೌಡರು, ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ, ಹಾಗೆ 2 ಸ್ಪೂನ್ ಆಗೋಷ್ಟು ಖಾರ ಪುಡಿ ನಿಮ್ಮ ರುಚಿಗೆ ತಕ್ಕಂಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಫ್ರೈ ಆದಮೇಲೆ 1 ನಿಮಿಷ ಆದಮೇಲೆ ಈಗ ನಾನು 3 ದೊಡ್ಡ ಟೊಮೊಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನಾವು ಜಾರ್ಗೆ ಹಾಕ್ಕೊಂಡು ಏನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು, ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕಿ ರುಚಿಗೆ ಉಪ್ಪು ಇದಿಷ್ಟು ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಗ್ರೇವಿ ಫಾರ್ಮ್ ಆಗುತ್ತೆ, ಚೆನ್ನಾಗಿ ಕುದಿಬೇಕಿದು. ನೋಡಿ, ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇದು. ಸೊ ನೋಡಿ, ಇದು ಮಿಕ್ಸ್ ಆಗಿದೆ. ಇವಾಗ ಇದು ಚೆನ್ನಾಗಿ ಕುದಿ ಹತ್ತಬೇಕು. ಸೊ ನೋಡಿ, ಇವಾಗ ಕುದೀತಾ ಇರೋ ಟೈಮಲ್ಲಿ ನಾನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಸುತ್ತ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮಸಾಲೆನ. ನೋಡಿ, ಎಣ್ಣೆ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಸೊ ಹಸಿ ಮಸಾಲೆ ಹಾಕಿದ್ವಲ್ಲ, ಅದೆಲ್ಲ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಅದಕ್ಕೋಸ್ಕರ ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ 1.5 kg ಆಗುವಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ. ಸೊ ಅದೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಸೊ ನೋಡಿ, ತೋರಿಸ್ತೀನಿ. ಈಗ ಒಂದು 10 ನಿಮಿಷ ಆದಮೇಲೆ ಈ ಸ್ಟೇಜಿಗೆ ಬಂದಿರುತ್ತೆ. ಈ ಟೈಮಲ್ಲಿ ನೀವು ನಿಮಗೆ ಫ್ರೈ ಯಾವ ಅದಕ್ಕೆ ಎಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಿಮ್ಗೆ ಯಾವ ಅದಕ್ಕೆ ಬೇಕು ನೋಡಿಕೊಂಡು, ಅಷ್ಟು ತಿಕ್ಕಾಗಿ ಇರಲಿ ಅಥವಾ ಯಾರಿಗೆ ಹೆಂಗೆ ಬೇಕೋ ಆ ಇದು ತಕ್ಕನಂಗೆ ನೀರು ಹಾಕ್ಕೊಂಡು ಮತ್ತೆ ಪ್ಲೇಟ್ ಕ್ಲೋಸ್ ಮಾಡಿ ಮತ್ತು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಈ ಟೈಮಲ್ಲಿ ಸುತ್ತ ಎಣ್ಣೆ ಬಿಟ್ಟಿದೆಯಲ್ಲ, ಸೊ ಇವಾಗ ಪರ್ಫೆಕ್ಟಾಗಿ ರೆಡಿ ಇದೆ ಅಂತ ಅರ್ಥ. ಸೊ ಸಾರಿ, ಇದು ವಿಡಿಯೋ ನಾನು ಏನೇನು ಹಾಕಿದ್ದೀನಿ ಅನ್ನೋದು ಸ್ಕಿಪ್ ಆಗಿದೆ. ಇಲ್ಲಿ ಒಂದು ಚಿಕ್ಕದೊಂದು ಬಾಣಲಿ ತೊಗೊಂಡು 1 ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆ ಸ್ವಲ್ಪ ಶುಂಠಿನ ತುರಿದು ಹಾಕಿದ್ದೀನಿ. ಹಾಗೆ ಖಾರದ ಪುಡಿ ಒಂದು 1/4 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಸೊ ಇದನ್ನು ಫ್ರೈ ಮಾಡಿ ಬೆಂದಿರುತ್ತಲ್ಲ ಚಿಕನು, ಸ್ಟವ್ ಆಫ್ ಮಾಡಿ ಇದನ್ನು ಹಾಕ್ತಾಯಿದ್ದೀನಿ. ಹಾಗೆ ಮೇಲ್ಗಡೆ ಕಸೂರಿ ಮೆಥಿ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪು. ಸೊ ಇದೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಒಳ್ಳೆ ಚಿಕನ್ ಫ್ರೈ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ. ಸೊ ನಿಮಗಿದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಪಾತಿಗೆ, ಪೂರಿಗೆ, ಪರಾಟಗೆ, ಹಾಗೆ ಮುದ್ದೆಗೆ, ರೈಸ್ಗೆ, ಇದು ನಾವು ಮುದ್ದೆಗೆ ಕಾಂಬಿನೇಷನ್ ಮಾಡ್ಕೊಂಡು ತಿಂತೀವಿ. ಸೊ ನೈಟ್ ನಾನು ಇದಕ್ಕೆ ಗೀ ರೈಸ್ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು ರೆಸಿಪಿ. ಸೊ ಎಲ್ಲರೂ ಟ್ರೈ ಮಾಡಿ ಈ ರೆಸಿಪಿ. ಹಾಗೆ ಸಂಡೇ ಬೇರೆ ಬರ್ತಾ ಇದೆಯಲ್ಲ, ಸೊ ಈ ರೆಸಿಪಿ ಟ್ರೈ ಮಾಡಿ ಎಲ್ಲರೂ. ಥ್ಯಾಂಕ್ ಯು.